ಹರೇ ಶ್ರೀನಿವಾಸ. ಇವತ್ತಿನ ಕನ್ನಡಪಾಡಿ, ಆನಂತರ ರಾಯರ ಅಲಂಕಾರ ಎಲ್ಲ ನೋಡ್ಕೋತಾ ಬನ್ನಿ. ಆನಂತರ ಬಿಚ್ಚಾಲೆದ್ದು ರಾಘವೇಂದ್ರ ಸ್ವಾಮಿಗಳ ಮಠ ಇದೆಯಲ್ಲ, ಅಪ್ಪಣ್ಣಾಚಾರ್ಯರು ಮಾಡಿರೋವಂಥದ್ದು, ಅದರೂ ನೋಡ್ಕೊಂಡು ಬನ್ನಿ. ಆಮೇಲೆ ಚೆನ್ನಕೇಶವನ ಮೂರ್ತಿನ ನೋಡ್ಕೊಂಡು ಬನ್ನಿ. ಪಂಡರಾಪುರ ದೇವರನ್ನ ಪಾತ್ರ ನೋಡ್ಕೊಂಡು ಬನ್ನಿ. ಇಷ್ಟು ನೋಡ್ಕೊಂಡು ಬಂದ ನಂತರ ಇವತ್ತು ದ್ವಾದಶಿಗೆ ಏನೆಲ್ಲ ಮಾಡಿದೆ ಅಂತ ನೋಡೋಣ. ಸಿಹಿ ಕುಂಬಳಕಾಯಿದ್ದು ಒಂದು ಕಡುಬು ಮಾಡೋಣ ಇವತ್ತು. ತುಂಬಾ ಚೆನ್ನಾಗಾಗತ್ತೆ. ನಾನು ಆ್ಯಕ್ಚುಲಿ ಬರೀ ಉಪ್ಪು ಹಾಕಿ ಮಾಡಿದ್ದೆ. ಇದಕ್ಕೆ ಬೆಲ್ಲನೂ ಹಾಕಿ ಮಾಡ್ಬೋದು. ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಶುಂಠಿ ಎಲ್ಲ ಹಾಕಿ ಮಸಾಲೆ ಕೂಡ ಮಾಡ್ಬೋದು ನಾವು ಇದಕ್ಕೆ. ಫಸ್ಟ್ ನೋಡಿ, ಅದನ್ನ ಕಟ್ ಮಾಡಿಕೊಂಡು ಬೀಜ ತೆಕ್ಕೊಂಡು ಅದನ್ನ ಸಿಪ್ಪೆ ತೆಕ್ಕೊಂಡು ತುರಿದಿಟ್ಕೊಳ್ಳಿ. ಇದ್ರದ್ದು ಕಡುಬು ಏನು ಗೊತ್ತಾ, ತರಕಾರಿ ತಿನ್ನೋದಂಥ ಮಕ್ಕಳಿಗೆ ಅದೊಂದು ಭಾಳ ಚೆಂದ ಆಗುತ್ತೆ. ನೀವು ಮಿಸ್ ಮಾಡದೆ ಇದನ್ನು ಮಾಡಿ. ನಾನು ಇದನ್ನ ಬಾಳೆ ಎಲೆಯಲ್ಲಿ ಕಟ್ಟಿ ಇಟ್ಟಿದ್ದೀನಿ. ನೀವು ಬೇಕಾದ್ರೆ ಇಡ್ಲಿ ಥರನೂ ಕೂಡ ಮಾಡ್ಬೋದು. ಇದು ತುಂಬಾ ಫೇಮಸ್. ನಮ್ಮ ಅಮ್ಮ ಎಲ್ಲ ಮಾಡ್ತಿದ್ರು ನಾವು ಚಿಕ್ಕವರಿರ್ತಾ. ತುಂಬ ಬೆಳೀತಾ ಇತ್ತು. ಆವಾಗ ಏನು ಮಾಡೋದು ಅಂತಂದ್ಬಿಟ್ಟು, ಅಕ್ಕಿ ಕಡಿಮೆ ಹೋಗುತ್ತೆ ಹೊಟ್ಟೆಗೆ, ತರಕಾರಿ ಜಾಸ್ತಿ ಹೋಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ಥರ ಮಾಡಿರ್ತಾಯಿದ್ರು. ನೋಡಿದ್ದ ಈ ಥರ ಕಟ್ ಮಾಡ್ಕೊಂಡ ನಂತರ ಆನಂತರ ಸಿಪ್ಪೆ, ಬೀಜ ತೆಗೆದು ಸಿಪ್ಪೆ ತೆಕ್ಕೊಳ್ಳಿ. ತುಂಬ ಗಟ್ಟಿರುತ್ತೆ ಸಿಪ್ಪೆ. ಬೆಂದ ನಂತರ ಮೆತ್ತಗಾಗುತ್ತೆ ನಿಜ, ಬಟ್ ಕಟ್ ಮಾಡಲಿಕ್ಕೆ ತುಂಬ ಮೆಟ್ಕತ್ತಿ ಬೇಕಾಗುತ್ತೆ. ಅದನ್ನ ಪೀಸ್ ಮಾಡಲಿಕ್ಕೂ ಚಾಕುನೆಲ್ಲ ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನಿಮ್ಗೆ ಗೊತ್ತಿರ್ಬೋದು. ಏನು ಗೊತ್ತಾ, ಇದ್ರದ್ದು ಪಾಯಸ ಆಗಲಿ, ನಾನು ಸೂಪ್ ಮಾಡೋದು ತೋರಿಸಿದ್ದೆ. ಪಾಯಸ ಎಲ್ಲ ಆಗುತ್ತೆ ಈ ಥರ ಗಟ್ಟಿ ಅಂತ ಹೇಳ್ತೀವಿ ನಾವು, ಅಥವಾ ಇಡ್ಲಿ ಥರ ಇದು ಒಂಥರ ಮಾಡ್ಬೋದು. ನಾನು 2 ಕಪ್ಪಷ್ಟು ಅಕ್ಕಿನ ನೆನೆಸಿಟ್ಟಿದ್ದೆ, ನೋಡ್ಬೋದು. ಇದನ್ನ ತುರ್ಕೊಳ್ಳಿ ಫಸ್ಟು. ನಾನು ಇದು ಆ್ಯಕ್ಚುಲಿ ನಿನ್ನೆ ರೆಡಿ ಮಾಡಿಟ್ಟಿರುವಂಥದ್ದು, ಇವತ್ತಲ್ಲ ಇದು ರೆಡಿ ಮಾಡಿಟ್ಟಿರೋದು. ದೇವರಿಗೆ ನೈವೇದ್ಯಕ್ಕೆ ಬರುತ್ತಲ್ವ ಅಂತ ನಾವು ಇದನ್ನ ಮಾಡಿದ್ದೀವಿ. ಆ್ಯಕ್ಚುಲಿ ಒಂದು ದಿನ ಉದ್ದಿನ ಬೇಳೆ ಹಾಕಿ ಮಾಡೋದು. ನಾನು ಈಗ ಗೊತ್ತಾ, ಒಂದು ಸಲ ಮಾಡಿದಾಗ 2-3 ದಿವಸಕ್ಕೆ ಬೇಕಾಗುವಷ್ಟು ಮಾಡಿಟ್ಟಿರ್ತೀನಿ. ನಾಡಿದ್ದು 7ನೇ ತಾರೀಕು ಗ್ರಹಣ ಇರೋದ್ರಿಂದ, ಚಂದ್ರಗ್ರಹಣ ಇರೋದ್ರಿಂದ ನಾವು ರುಬ್ಬಿಟ್ಟಿರೋದೆಲ್ಲ ಫ್ರಿಜ್ಜಲ್ಲಿ ಇಟ್ಟಿರೋದು ತಿನ್ನೋದು ಆರೋಗ್ಯದ ಮಟ್ಟಿಗೆ ಅಷ್ಟು ಒಳ್ಳೆಯದಲ್ಲ. ನೋಡಿ ಇದು ಎಷ್ಟಿದೆ ಅಂತ ನೀವು ನೋಡ್ಬೋದು. ಏನು ಗೊತ್ತಾ, 1 ಲೋಟ ಅಕ್ಕಿಗೆ 2 ಲೋಟ ಇದು ತುರಿ ಅಂತ ಹಾಕಿದ್ದೀನಿ. ಸ್ವಲ್ಪ ಕಡಿಮೆ ಆಯಿತು. ಒಂದು 4 ಲೋಟೆ ತುರಿ ಆದರೂ ಹಾಕ್ಬೋದಿತ್ತು. 1 ಲೋಟೆ ಅಕ್ಕಿಗೆ 3 ಲೋಟೆಯಷ್ಟು ತುರಿನ ಹತ್ರ ಹಾಕೋಬೋದಿತ್ತು. ಸ್ವಲ್ಪ ಗಟ್ಟಿ ಆಯಿತು. ಇದಕ್ಕೆ ಬೆಲ್ಲ, ತೆಂಗಿನಕಾಯಿ ಹಾಕ್ಕೊಂಡು ಮಾಡಲಿಕ್ಕೂ ಆಗತ್ತೆ. ನೋಡಿ ಅಕ್ಕಿ ನೆನೆಸಿಟ್ಟಿರೋದು ನೀವು ಇಲ್ಲಿ ಕಾಣ್ಬೋದು. ಆನಂತರ ಒಂದು ಹುರುಳಿಕಾಳು ಅಂದರೆ ಬೇಯಿಸಿದ್ದು ಪಲ್ಯ ಮಾಡೋಣ ಇವತ್ತು. ಕಡಲೆ ಬೇಳೆ ಹಾಕಿಬಿಟ್ಟು ಅದಕ್ಕೆ ಮಸಾಲೆ ನೋಡ್ಬೋದು. ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಶುಂಠಿ, ಇಂಗು, ಜೀರಿಗೆ, ಇಷ್ಟು ಮಸಾಲೆ ಬೇಕು. ಸ್ವಲ್ಪ ಉಪ್ಪು, ಅರಿಶಿನ, ಇದನ್ನೆಲ್ಲ ಮುಂಚಿನ ಅವತ್ತೇ ನಾನು ರೆಡಿ ಮಾಡಿ ಇಟ್ಟಿದ್ದೆ, ನೋಡ್ಬೋದು. ಆನಂತರ ಮುಳ್ಳು ಸೌತೆದು ಕೂಡ ನಾನು ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಟಿದ್ದೆ. ಬೆಳಗ್ಗೆ ಸ್ವಲ್ಪ ಹರಿಬರಿ ಆಗೋದಕ್ಕೆ ಒಳ್ಳೆಯದಾಗತ್ತೆ ಅಂತಂದ್ಬಿಟ್ಟು ನೋಡಿ ಇದನ್ನೆಲ್ಲ ತೆಗೆದಿಟ್ಕೊಳ್ಳಿ. ಆನಂತರ ನೋಡಿ ಉಳಿದ ಸಿಹಿ ಕುಂಬಳಕಾಯಿನ ಕಟ್ ಮಾಡಿ ಸಾಂಬಾರಿಗೆ ರೆಡಿ ಮಾಡಿಕೊಂಡೆ. ಇದು ಕಡಿಮೆ ಆಗುತ್ತೆ ಅಂತ ಅನ್ನಿಸ್ತು. ಆಮೇಲೆ ನಾನು ಇದು ಮತ್ತು ಸಿಹಿಗೆಣಸು ಮತ್ತು ಒಂದು ಆಲೂಗಡ್ಡೆ ಕಾಳು, ಕಡಲೆಕಾಳು ನೆನೆಸಿಟ್ಬಿಟ್ಟು ಸಾಂಬಾರು ಮಾಡಿದ್ದೆ. ಅದನ್ನು ಡೀಟೇಲಾಗಿ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ನೋಡಿ ಸಿಹಿಗೆಣಸನ್ನು ಸಿಪ್ಪೆ ತೆಗೆದು ಅದನ್ನು ನೀರಿಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಪ್ಪಾಗಿಬಿಡತ್ತೆ. ಏನೆಲ್ಲ ಮಾಡಿದ್ದೀರಾ ನೀವು ದ್ವಾದಶಿಗೆ ಕಮೆಂಟ್ಸಲ್ಲಿ ಹಾಕಿ. ಸಾಧ್ಯವಾದರೆ ಒಂದು ಫೋಟೋನೂ ತೆಗೆದು ಹಾಕಿ. ನಮಗೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ, ಇನ್ಸ್ಪೈರ್ ಆಗುತ್ತೆ. ನೀವೇನೆಲ್ಲ ಮಾಡಿದ್ದೀರಾ ಅಂತ ಅಂದ್ಬಿಟ್ಟು ನಮಗೂ ಅದೇ ಥರ ಮಾಡ್ಬೋದು ಅಂತಂದ್ಬಿಟ್ಟು. ನೋಡಿದು 1 ಆಲೂಗೆಡ್ಡೆ ಹಾಕ್ಕೊಂಡು ಸಾಂಬಾರನ್ನ ಫಿಲ್ ಮಾಡಿದೆ. ಆನಂತರ 1-2 ಹಿಡಿಯಾಗುವಷ್ಟು ಕಡಲೆಕಾಳನ್ನು ನೆನೆಸಿಟ್ಟಿದೆ, ನೋಡ್ಬೋದು. ಇದು ಮಾರನೇ ದಿವಸ ಈ ನೆನೆಸಿಟ್ಟ ಅಕ್ಕಿನ ಸೋಸ್ಕೊಳ್ಳಿ. ನೋಡಿ ಇದು ಸೋಸ್ಕೊಂಡು ನಾವು ಪುಡಿ ಮಾಡ್ಕೋಬೇಕು. ನೋಡಿ ಇದಕ್ಕೆ ಚೀನಿಕಾಯಿಗೆ ಅಥವಾ ಸಿಹಿ ಕುಂಬಳಕಾಯಿಗೆ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಆನಂತರ ಅಕ್ಕಿ ತರಿ ಮಾಡಿಕೊಳ್ಳಿ. ಇದು ನೆನೆಸಿಟ್ಟ ಅಕ್ಕಿಯಿಂದ ಇದನ್ನ ಚೀನಿಕಾಯಿ ತುರ್ಕೊಂಡಿದ್ದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದೇ ಹೇಳಿದಲ್ಲ, 1 ಕಪ್ ಅಕ್ಕಿಗೆ 3 ಕಪ್ಪಷ್ಟು ನಾವು ತುರಿನ ಹಾಕೋಬೋದು. ಇಲ್ಲಾಂದರೆ ಸ್ವಲ್ಪ 1 ಕಪ್ಪಷ್ಟು ತೆಂಗಿನಕಾಯಿ ಹಾಕ್ಕೊಂಡು 1 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡ್ರು ನಡೆಯುತ್ತೆ ಸಿಹಿಗೆ. ಬೇಕಾದರೆ ಇನ್ನೊಂದು ಸಲ ಮಾಡಿ ತೋರಿಸ್ತೀನಿ. ನಾನೀಗ ಸಪ್ಪೆ ಮಾಡಿದ್ದೀನಿ. ಈ ಕಡೆ ಖಾರನಲ್ಲ, ಈ ಕಡೆ ಸಿಹಿನೂ ಅಲ್ಲ. ಈ ಕಡೆ ಚಟ್ನಿ ಇರುತ್ತೆ ನೋಡಿ, ಚಟ್ನಿ ಸಾಂಬಾರು ಇರೋ ಕಾರಣ. ಆಮೇಲೆ ರಸಾಯನ ಕೂಡ ಮಾಡಿದ್ದೆ, ಅದ್ರ ಜೊತೆ ತಿನ್ಕೊಳ್ಬೋದು ನೆಂಚ್ಕೊಂಡು ಅಂತಂದ್ಬಿಟ್ಟು ನಾನು ಆ ಥರ ಮಾಡಿದ್ದೆ.
ನೀಟಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ಅದನ್ನು ನೆನೆಯೋಕ್ಕೆ ಬಿಟ್ಬಿಡಿ. ತುಂಬ ಚೆನ್ನಾಗಿ ಬರುತ್ತೆ ಇದು. ರೈಸ್ ಕಡಿಮೆ ಬೇಕು, ತರಕಾರಿ ಜಾಸ್ತಿ ಬೇಕು ಅನ್ನೋರಿಗೆ ನೋಡಿ, ಸ್ಟೀಮಲ್ಲಿ ಬೇಯಿಸಿದಂತಹ ಈ ತಿಂಡಿ ತುಂಬಾ ಹೆಲ್ಪ್ ಆಗುತ್ತೆ. ಮುಂಚಿನ ಹೊತ್ತು ರೆಡಿ ಮಾಡಿಟ್ಕೊಂಡ್ರೆ ನಿಮಗೆ ಅಕ್ಕಿನ ನೆನೆಸಿ ಹಾಕೊಳ್ಳೋದಕ್ಕಿಂತ ತರಿ ಹಾಕ್ಕೊಂಡ್ರೂ ನಡೆಯುತ್ತೆ. ಅಕ್ಕಿ ತರಿ ಸಿಗುತ್ತಲ್ವ, ಇಡ್ಲಿ ತರಿ, ಅದು ಕೂಡ. ಆನಂತರ ನೋಡಿ, ಆ ಬೀನ್ಸಿಗೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ, ಬೇಯೋಕ್ಕೆ ಸುಲಭ ಆಗುತ್ತೆ. ಸಾಂಬಾರು ಬೆಂದಾಗಿತ್ತು, ನೀವು ನೋಡ್ಬೋದು, ತರಕಾರಿ ಎಲ್ಲ ಬೆಂದಾಗಿತ್ತು. ಆನಂತರ ಅದನ್ನ ಕಂಟಿನ್ಯೂ ಮಾಡೋಣ. ಈಗ ಸ್ಟೀಮರ್ಗೆ ನೀರಿಟ್ಟು ನೋಡಿ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈ ಪಲ್ಯಕ್ಕೆ ಏನು ಗೊತ್ತಾ, ಮುಕ್ಕಾಲು ಕಪ್ಪಷ್ಟು ಕಡಲೆಕಾಳನ್ನು ಪಲ್ಯಕ್ಕೆ ಹಾಕ್ಕೊಂಡು ಸ್ವಲ್ಪ ನಾನು ಕೋಸಂಬರಿಗೆ ಎತ್ತಿಟ್ಕೊಂಡ್ಬಿಟ್ಟೆ ನಾನು. ಆನಂತರ ಮಸಾಲೆ ತೆಗೆದಿಟ್ಟಿದೆ ನೋಡಿ ಇದರದ್ದು. ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಇಂಗು, ಶುಂಠಿ, ಜೀರಿಗೆ, ಸ್ವಲ್ಪ ಅರಿಶಿನ, ಇದನ್ನೆಲ್ಲ ತರಿಯಾಗಿ ಪುಡಿ ಮಾಡ್ಕೊಳ್ಳಿ ಮಿಕ್ಸಿಗೆ ಹಾಕ್ಕೊಂಡು. ಆನಂತರ ಇದನ್ನ ಸ್ಟೀಮಲ್ಲಿಟ್ಟು ಒಂದು 5-7 ನಿಮಿಷ ಬೇಯಿಸಿದರೆ ಸಾಕು. ಇದು ಬೆಂದು ಬಿಡುತ್ತೆ ಅದು ಬೇಗನೆ. ಉಪ್ಪು ಮಿಕ್ಸ್ ಮಾಡೋದ್ರಿಂದ ಬೀನ್ಸ್ ಕೂಡ ಬೇಗನೆ ಬೇಯುತ್ತೆ. ತುಂಬ ಅದ್ಭುತವಾಗಿ ಬರುತ್ತೆ ಈ ಪಲ್ಯ. ನೀವು ಒಂದು ಸಲ ಮಾಡಿ ನೋಡಿ. ಏನು ಗೊತ್ತಾ, ಇದನ್ನ ಹಾಗೆಯೇ ಬಾಯಲ್ಲೂ ತಿನ್ನಲಿಕ್ಕೂ, ಬರೀ ಬಾಯಿಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ನೀವು ಡಯಟ್ ಮಾಡೋರಾದರೆ ಈ ಥರ ಮಾಡ್ಬೋದು ನೋಡಿ. ಇದು ಸ್ಟೀಮಲ್ಲಿಟ್ಟು ಬೇಯಿಸ್ತಾ ಇದ್ದೀನಿ, ನೋಡ್ಬೋದು. ಅಷ್ಟೊತ್ತಿಗೆ ನೋಡಿ ಈ ಕೋಸಂಬರಿ ರೆಡಿ ಮಾಡಿಕೊಂಡೆ. ಸ್ವಲ್ಪ ಕೋಸಂಬರಿ, ಕಡಲೆಬೇಳೆಗೆ ಸೌತೆಕಾಯಿ ಹೆಚ್ಚಿ ಹಾಕಿಬಿಟ್ಟು ಅಷ್ಟೊತ್ತಿಗೆ ಈ ಪಲ್ಯದ್ದು ಬೆಂದಿತ್ತು, ನೀವು ನೋಡ್ಬೋದು, ಬೆಂದಿದೆ, ಕಾಣ್ಬೋದು ನೀವಿಲ್ಲಿ. ಆನಂತರ ಈ ಕಡಲೆಬೇಳೆ ಕೂಡ ಬೆಂದಿತ್ತು, ನೆನೆಸಿಟ್ಟಿರೋ ಕಾರಣ ಬೇಗ ಬೇಯುತ್ತೆ ಅದು. ಆನಂತರ ಅದನ್ನ ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಅದೀಗ ಹೆಂಟೆ ಅಥವಾ ಉಂಡೆ ಥರ ಕಾಣಿಸ್ಬೋದು. ಅದು ನಿಮಗೆ ಒಗ್ಗರಣೆ ಹಾಕ್ಲಿಕ್ಕುಂಟು. ಒಗ್ಗರಣೆ ಹಾಕಿದಾಗ ಎಲ್ಲದು ಓಪನ್ ಅಪ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಬಿಸಿ ಇತ್ತು, ಅದಕ್ಕೆ ನಾನು ಏನು ಮುಟ್ಲಿಕ್ಕೆ ಹೋಗಲಿಲ್ಲ. ನೋಡಿ ಅದನ್ನ ಆರಕ್ಕೆ ಬಿಟ್ಟು ನೋಡಿ, ಈಗ ಎಲೆ ತೊಗೊಂಬಂದು ಸ್ವಲ್ಪ ಬಾಡಿಸಿಟ್ಕೊಂಡೆ ಸ್ಟವ್ ಮೇಲೆ ಎತ್ಕೊಂಡು. ಅದನ್ನ ಎಷ್ಟು ಬೇಕಷ್ಟು ಚಿಕ್ಕ ಪೀಸ್ ಕಟ್ ಮಾಡಿಕೊಂಡು ಈಗ ಕಡುಬು ಮಾಡೋಣ. ಕಡುಬು ಅಥವಾ ಗಟ್ಟಿ ಅಂತ ನಾವು ತುಳುವಲ್ಲಿ ಹೇಳ್ತೀವಿ. ತುಂಬಾ ಚೆನ್ನಾಗಿ ಬರುತ್ತೆ ಇದು. ಒಂದು ಸಲ ಮಾಡಿ ನೋಡಿ ನೀವೆಲ್ಲ. ಬೆಲ್ಲ ತೆಂಗಿನಕಾಯಿ ಹಾಕಿದರೆ ಸಿಹಿ ಕೂಡ ಮಾಡ್ಬೋದು. ಹಾಕಿ ನೋಡಿ, ಸ್ಕ್ವೇರ್ ಶೇಪಲ್ಲಿ ಅಥವಾ ಉದ್ದ ಶೇಪಲ್ಲಿ ನೀವು ಯಾವ ಥರ ಬೇಕಾದರೂ ಮರ್ಚಿಡ್ಬೋದು. ಒಂದು 20 ನಿಮಿಷ ಬೇಯಬೇಕಿದು. ನೋಡಿ ಈ ಥರ ಒಂದೊಂದೇ ಇಟ್ಕೋತಾ ಬನ್ನಿ. ಒಂದು 20 ನಿಮಿಷ ಬೇಯಿಸಿ, ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ, ಆಮೇಲೆ 10 ನಿಮಿಷ ಒಂದು ಲೋ ಫ್ಲೇಮಲ್ಲಿಟ್ಟು ಬೇಯಿಸ್ಕೊಂಡ್ಬಿಡಿ. ಅಷ್ಟೊತ್ತಿಗೆ ನೋಡಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ, ಕಾಣ್ಬೋದು ನೀವು ಇಲ್ಲಿ. ಅದಕ್ಕೆ ನೆನೆಸಿದ ಕಡಲೆಕಾಳು, ಆಮೇಲೆ ಮಸಾಲೆ ಹುರ್ಕೊಳ್ಳೋಣ ಈಗ. ಯಾವುದಕ್ಕೆ, ಸಾಂಬಾರಿಗೆ. ನಮ್ಮಮ್ಮ ಡೈಲಿ ಹೇಗೆ ಮಸಾಲೆ ಮಾಡ್ತಾರೆ ಅಂತ ತೋರಿಸ್ತೀನಿ ನಿಮಗೆ. ಒಂದು ಅರ್ಧ ಚಮಚಷ್ಟು ಉದ್ದಿನಬೇಳೆ, ಒಂದು ಚಿಟಿಕೆ ಮೆಂತೆ, 1 ಚಮಚಷ್ಟು ಕೊತ್ತಂಬರಿ ಬೀಜ, 1 ಅಥವಾ 2 ಕೆಂಪು ಮೆಣಸು, ಇಷ್ಟು ಹಾಕ್ಕೊಂಡು ಹುರ್ಕೊಳ್ಳಿ. ಆನಂತರ ಕರಿಬೇವಿನ ಸೊಪ್ಪು, ನೆಕ್ಸ್ಟು ಇಂಗು ಹಾಕ್ಕೊಂಡ್ರೆ ಮಸಾಲೆ ರೆಡಿಯಾಗಿಬಿಡುತ್ತೆ. ತೆಂಗಿನಕಾಯಿ ಹಾಕಿ ರುಬ್ಕೊಂಡ್ರೆ ಮಸಾಲೆ ರೆಡಿ. ಗೆಣಸು, ಆನಂತರ ಆಲೂಗೆಡ್ಡೆ ಎಲ್ಲನೂ ಗ್ಯಾಸ್ ಆದ ಕಾರಣ ನಾನು ಅದಕ್ಕೆ ಬೇಳೆ ಹಾಕಿರಲಿಲ್ಲ, ನೋಡ್ಬೋದು. ಅದಕ್ಕೆ ಉಪ್ಪು, ಬೆಲ್ಲ ಮತ್ತು ಉಪ್ಪು ಹುಳಿ ಖಾರಲ್ಲಿ ನಿಮಗೆ ಬೇಕಾದಂಗೆ ಹಾಕ್ಕೊಳ್ಳಿ. ನೋಡಿ ಬೆಲ್ಲ ಆಯಿತು. ಈಗ ಹುಣಸೆ ಹಣ್ಣು ಕಿವಿಚೆ ಹಾಕ್ಕೊಳ್ಳಿ. ಆನಂತರ ನೋಡಿ ಅಷ್ಟೊತ್ತಿಗೆ ಇದು ಮಸಾಲೆ ರೆಡಿ ಆಗ್ತಾ ಬಂತು. ನಾನು ಸಿಮ್ಮಲ್ಲಿ ಇಟ್ಕೊಂಡು ಎಲ್ಲ ಕೆಲಸ ಮಾಡ್ತೀನಿ, ಇಲ್ಲಾಂದರೆ ತುಂಬ ಹರಿಬರಿ ಆಗುತ್ತೆ, ಕರಟಿ ಹೋಗುತ್ತೆ. ಇದಕ್ಕೆ ನೋಡಿ ಕರಿಬೇವಿನ ಸೊಪ್ಪು ಮತ್ತು ಇಂಗು ಹಾಕ್ಕೊಳ್ಬೇಕು. ನಾವು ಈರುಳ್ಳಿ ಬೆಳ್ಳುಳ್ಳಿ ಬಳಸದ ಕಾರಣ ಇಂಗು ನಾವು ಎಲ್ಲದಕ್ಕೂ ಸಾಧಾರಣ ಬಳಸ್ತೀವಿ. ಅದು ಸ್ವಲ್ಪ ಗ್ಯಾಸನ್ನು ಕಡಿಮೆ ಮಾಡುತ್ತೆ. ನೋಡಿ ಇದು ಆಗಿಬಿಡ್ತಿದ್ದು. ಇದಕ್ಕೆ ತೆಂಗಿನಕಾಯಿ ಜೊತೆ ಹಾಕಿ ನಾವು ರುಬ್ಕೊಂಡ್ರೆ ಆಗಿಬಿಡತ್ತೆ.
ಆನಂತರ ಅದೇ ಬಾಣಲೆ ನಾನು ಪಲ್ಯಕ್ಕೆ ಒಗ್ಗರಣೆ ಹಾಕಿದೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇದು ಸಾಂಬಾರಿದ್ದು. ಈಗ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು, 4-5 ಟೀ ಸ್ಪೂನ್ ಆದರೂ ಎಣ್ಣೆ ಬೇಕಾಗುತ್ತೆ ಈ ಪಲ್ಯಕ್ಕೆ. ಸಾಸಿವೆ, ಉದ್ದಿನಬೇಳೆ, ಸ್ವಲ್ಪ ಕರಿಬೇವು ಸೊಪ್ಪು. ನಿಮಗೆ ಇಲ್ಲಿ ಬೇಕಂದರೆ ನೀವು ಈರುಳ್ಳಿನ ಹಾಕ್ಕೊಳ್ಬೋದು, ಈರುಳ್ಳಿ ಅಥವಾ ಬೆಳ್ಳುಳ್ಳಿ. ನಾನೇನು ಗೊತ್ತಾ, ಕರಿಬೇವು ಸೊಪ್ಪು ಮತ್ತು ಹಿಂಗೆ ಹಾಕ್ಕೊಂಡಿದ್ದೀನಿ ನಾನು. ದೇವರಿಗೆ ನೈವೇದ್ಯಕ್ಕೆ ಇಡ್ತೀವಿ ನಾವು ಇದನ್ನ. ನೋಡಿ, ಅಷ್ಟೊತ್ತಿಗೆ ಇದನ್ನ ಪುಡಿ ಮಾಡ್ಕೊಳ್ಳೋಕ್ಕೆ ಬಂದೆ. ನೋಡ್ಬೋದು, ಎಲ್ಲ ಹೆಂಟೆ ಇದ್ದಿದ್ದನ್ನು ಒಂದು ಸ್ವಲ್ಪ ಕೈಯಲ್ಲಿ ಪುಡಿ ಮಾಡ್ಕೊಡ್ಬೋದು. ಪಕ್ಕದಲ್ಲಿ ಸಾಂಬಾರಿಗೆ ಹುರಿದಿಟ್ಟ ಮಸಾಲೆನೂ ನೀವು ಕಾಣ್ಬೋದಲ್ಲಿ. ತುಂಬ ಅದ್ಭುತವಾಗಿ ಬಂದಿತ್ತು. ಈ ಥರ ಮಾಡಿರೋದೇ ಹೇಳಿದ, ಡಯಟ್ ಮಾಡೋರಿಗೆಲ್ಲ ಹೇಳಿ ಮಾಡಿಸಿದಂಥ ರೆಸಿಪಿ ಇದು. ಇಲ್ಲಿಗೆ ಸ್ವಲ್ಪ ನಾನು ಇನ್ನು ಬೀನ್ಸ್ ಹಾಕೋಬೋದಿತ್ತು ಅಂತ ಅನ್ನಿಸ್ತು. ನೋಡಿ, ಈಗ ಕರಿಬೇವು ಸೊಪ್ಪು ಹಿಂಗೂ ಹಾಕಿದ್ದೀನಿ. ಆನಂತರ ಇದನ್ನೆಲ್ಲ ಹಾಕಿ ಚೆಂದ ಒಂದು 2-3 ನಿಮಿಷ ಅದನ್ನ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಪೋರ್ಷನ್ಗೆ ಎಣ್ಣೆ ತಾಗಿದರೆ ಅಷ್ಟು ಫ್ರೈ ಮಾಡಿದರೆ ಏನು ಗೊತ್ತಾ, ಅದು ಉದುರಾಗಿ ಆರಾಮ್ಸೆ ಆಗಿಬಿಡುತ್ತೆ. ಆನಂತರ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ, ಸ್ವಲ್ಪ ಲಿಂಬೆಹಣ್ಣು ಹಾಕಿದರೆ ಆಗಿಬಿಡ್ತು. ಲಿಂಬೆಹಣ್ಣು ಹಾಕಿ ಒಂದು ಫುಲ್ಲು ಹಾಕ್ಬೋದು, ಇಷ್ಟಕ್ಕೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಿಂಬೆಹಣ್ಣು ಹಾಕಿದ ನಂತರ ಅದನ್ನ ಜಾಸ್ತಿ ಒಲೆ ಮೇಲೆ ಇಡಬೇಡಿ. ಹಾಗೆಯೇ ಕೋಸಂಬರಿಗೂ ಇದು ಹಾಕ್ಕೊಂಡೆ ನೀವು ನೋಡ್ಬೋದು. ಈಗ ನೋಡಿ, ಸಾಂಬಾರಿಗೆ ಮಸಾಲೆ ಹುರಿಯೋಣ. ಮಿಕ್ಸರ್ ಗ್ರೈಂಡರ್ಗೆ ಹಾಕಿ ಅದನ್ನ ಇದು ಮಾಡಿ ಸಾಂಬಾರಿಗೆ ಹಾಕಿದ್ದೀನಿ, ನೀವು ನೋಡ್ಬೋದು. ಇಲ್ಲಿ ಒಂದು ಕುದಿ ಬಂದರೆ ಆಗಿಬಿಡ್ತಿದ್ದು. ಈಗ ಚಟ್ನಿಗೆ ನಾನು ತುಂಬ ಸಲ ತೋರಿಸಿದ್ದೀನಿ, ತಿಮರೆ ಚಟ್ನಿ ಅಥವಾ ಒಂದೆಲಗದ್ದು. ತೆಂಗಿನಕಾಯಿಗೆ ಸ್ವಲ್ಪ ಈ ಸಲ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ. ಎಲ್ಲ ಕುಳಿತಾ ಇದ್ದ ಮನೆಯಲ್ಲಿ ಒಂದೆಲಗ. ಆನಂತರ ಕಾಯಿಮೆಣಸು, ಶುಂಠಿ, ಇಂಗು ಇದನ್ನೆಲ್ಲ ಹಾಕ್ಕೊಂಡು ತೆಂಗಿನಕಾಯಿ ತುರಿ ಚಟ್ನಿ ರೆಡಿ ಮಾಡಿದೆ, ನೋಡ್ಬೋದು ನೀವಿಲ್ಲಿ. ಈಗ ಒಂದು ಬಾಳೆಹಣ್ಣು ಮಾಡೋಣ. ಪಚ್ಚಿ ಬಾಳೆ ತಂದಿದ್ದೆ ನಾನು ನಿನ್ನೆ. ಅದನ್ನ ಹೆಚ್ಚಿಕೊಂಡು ತೆಂಗಿನಕಾಯಿ ರುಬ್ಕೊಂಡಿದ್ದು ಸ್ವಲ್ಪ, ಆನಂತರ ಬೆಲ್ಲ ಹಾಕಿದರೆ ಆಗಿಬಿಡ್ತು. ಒಂದು ಚಿಟಿಕೆ ಉಪ್ಪು ಅಷ್ಟೇ. ಈ ಥರ ಮಾಡಿದರೆ ನಾವು ಇದು ಮಾಡಿದ್ವಲ್ಲ ಗಟ್ಟಿ ಅಥವಾ ಕಡುಬು, ತುಂಬಾ ಚೆನ್ನಾಗಾಗುತ್ತೆ ಅಂತಂದ್ಬಿಟ್ಟು ಈ ಥರ ಮಾಡಿದ್ದೆ. ಸ್ವಲ್ಪ ಚಿಟಿಕೆ ಉಪ್ಪು ಮತ್ತು ಇದು ಹಾಕಿ ನೀಟಾಗಿ ಅದನ್ನ ಮಿಕ್ಸ್ ಮಾಡಿಕೊಳ್ಳಿ. ನೋಡಿ, ತೆಂಗಿನಕಾಯಿ ರುಬ್ಬಿಟ್ಟಿದ್ದಿತ್ತು ಅದನ್ನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕಾಣ್ಬೋದು. ಅಷ್ಟೊತ್ತಿಗೆ ನೋಡಿ, ಇದು ಬೆಂದಿದೆ. ತುಪ್ಪ ಹಾಕ್ಕೊಂಡು ತಿನ್ನಲಿಕ್ಕೂ ಚೆನ್ನಾಗಾಗತ್ತೆ. ಇದು ಒಂದ್ಸಲ ಮಾಡಿ ನೋಡಿ. ತುಪ್ಪ ಹಾಕಿ ಸ್ವಲ್ಪ ಅಗ್ನಿಗೆ ಸಮರ್ಪಣೆ ಮಾಡೋದೊಂದು ಕ್ರಮ, ದೇವರಿಗೆ ನೈವೇದ್ಯಕ್ಕಿಂತ ಮುಂಚೆ. ಆನಂತರ ಒಗ್ಗರಣೆ ಕೊಟ್ಟೆ. ಇದಕ್ಕೆ ನೋಡ್ಬೋದು, ಉದ್ದಿನಬೇಳೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಇಂಗಲ್ಲಿ ಚಟ್ನಿಗೆ ಮತ್ತು ಕೋಸಂಬರಿಗೆ ಸ್ವಲ್ಪ ಸಾಂಬಾರಿಗೆ ಒಗ್ಗರಣೆ ಕೊಟ್ಟಿದೆ, ನೋಡ್ಬೋದು. ನೋಡ್ಬೋದು, ಈ ಕಡೆ ಅನ್ನ ಆಗಿದೆ, ಅನ್ನ ಬಸ್ತಿಟ್ಟಿದ್ದೀನಿ. ಮೊಸರನ್ನಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಅದನ್ನ ಸ್ವಲ್ಪ ನುರಿಬೇಕು ಆ ಅನ್ನನ. ಹಾಗೆಯೇ ಸ್ವಲ್ಪ ಗಂಜಿಗೂ ತೆಗೆದಿಟ್ಟಿದ್ದೆ. ನಾನು ಗಂಜಿ ತುಂಬ ಸಲ ತೋರಿಸಿದ್ದೀನಿ ನಿಮಗೆ, ತೆಂಗಿನಕಾಯಿ ಹಾಲು ಹಾಕಿ ಗಂಜಿ ಮಾಡುವಂಥದ್ದು. ಅದರಲ್ಲೇ ಸ್ವಲ್ಪ ಕೆಂಪಕ್ಕಿ ಆದ ಕಾರಣ ಮೊಸರನ್ನ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಸ್ವಲ್ಪ ಗಂಜಿ ಹಾಕ್ಕೊಂಡು ನುರಿಯಿರಿ, ನೀಟಾಗಿ ನುರಿಯುತ್ತೆ ಅದು. ಬಿಸಿಯಲ್ಲಿ ಮೊಸರು ಹಾಕಬಾರ್ದು, ತಣ್ಣಗಾದ ನಂತರ ಹಾಕಬೇಕು. ನೋಡಿ, ಶುಂಠಿ, ಇಂಗು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿದ್ದೀನಿ. ಶುಂಠಿ ತುಂಬ ಇಂಪಾರ್ಟೆಂಟು. ಕಾಯಿ ಮೆಣಸನ್ನ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಆ ನಂತರ ನಿಮಗೆ ತೆಂಗಿನಕಾಯಿ ತುರಿ ಬೇಕಂದ್ರೂ ಇಲ್ಲಿ ಹಾಕ್ಕೊಳ್ಬೋದು.
ಉದ್ದಿನಬೇಳೆ, ಸಾಸಿವೆ, ನೆಲಗಡಲೆ, ದ್ರಾಕ್ಷಿ, ಗೋಡಂಬಿ ಎರಡನ್ನೂ ಹಾಕಿ, ಕಾಯಿಮೆಣಸು ಹಾಕಿ, ಇಂಗು ಮತ್ತು ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಕೊಡಿ, ಆಗಿಬಿಡತ್ತೆ. ತಣ್ಣಗಾದ ನಂತರ ಮೊಸರು ಸೇರಿಸ್ಕೊಂಡಿದ್ದೀನಿ, ನೀವು ನೋಡ್ಬೋದು. ಎಲ್ಲ ಮಿಕ್ಸ್ ಮಾಡಿದರೆ ಮೊಸರನ್ನ ಆಗಿಬಿಡ್ತು. ಇವತ್ತು ದಧಿವಾಮನ ಜಯಂತಿ ಆದ ಕಾರಣ ಮೊಸರನ್ನ ಮಾಡಿದ್ದೀನಿ. ನೋಡಿ, ಗಂಜಿನೂ ರೆಡಿಯಾಗಿದೆ ಈ ಕಡೆಯಿಂದ. ಇನ್ನೊಂದು ಬೋಂಡ ಅಥವಾ ಬಜ್ಜಿ ಮಾಡೋಣ. ದೊಡ್ಡ ಪಾತ್ರೆದು ಕಡಲೆ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಕೆಂಪು ಮೆಣಸಿನ ಪುಡಿ, ಆನಂತರ ಅಜ್ವೈನ್ ಅಥವಾ ಓಂಕಾಳು ಹಾಕಿಬಿಟ್ಟು ಸ್ವಲ್ಪ ಕುದಿಯುವ ಎಣ್ಣೆ ಹಾಕ್ಕೊಂಡು ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದೊಡ್ಡ ಪಾತ್ರೆ ಮನೆಯದ್ದಿತ್ತು, ಅದಕ್ಕೆ ಮಾಡಿದೆ ನಾನು. ಇವತ್ತು 9:30ಗೆ ಪಾರಣೆ ಆದ ಕಾರಣ ಸ್ವಲ್ಪ ಟೈಮ್ ಇತ್ತು, ಆದ ಕಾರಣ ಮಾಡಿದೆ. ಅದನ್ನು ನೀಟಾಗಿ ಉದ್ದಿನ ದೋಸೆ ಹಿಟ್ಟಿಗೆ ಕಲಸಿ ಅದನ್ನ ಆ ನಂತರ ಒಂದೊಂದೇ ಎಲೆನ ಆ ಕಡಲೆ ಹಿಟ್ಟಲ್ಲಿ ಅದ್ದಿ ಎಣ್ಣೆಯಲ್ಲಿ ಬಿಟ್ಟು ಗೋಲ್ಡನ್ ಬ್ರೌನ್ ಬರುವ ತನಕ ಕಾಯಿಸ್ಕೊಳ್ಳಿ. ತುಂಬಾ ಚೆನ್ನಾಗಾಗತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಮಾಡಿ ನೋಡಿ ಫ್ರೆಂಡ್ಸ್ ಇದನ್ನ. ಇದು ಆಗ್ತಾ ಬಂತು ನೋಡಿ. ದೇವ್ರ ನೈವೇದ್ಯ ಇಟ್ಟಿದ್ದು ನೀವು ಕಾಣ್ಬೋದು. ಮೊಸರನ್ನ ಗಟ್ಟಿ ಎಲ್ಲ ಉಂಟು. ಸರ್ವ್ ಮಾಡಿದ್ದೀನಿ ನೋಡ್ಬೋದು. ಗಟ್ಟಿ ಗಂಜಿ, ಪಲ್ಯ, ಕೋಸಂಬರಿ, ಬೆಣ್ಣೆ, ಬಜ್ಜಿ, ಸಾಂಬಾರು, ರಸಾಯನ, ಈ ಕಡೆಯಿಂದ ಮೊಸರನ್ನ. ಹೇಗಾಯಿತು ಹೇಳಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತಿಲ್ಲ, ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನೋಡಿ, ಇಲ್ಲಿ ಮೊಸರು ಉಂಟು ನೋಡ್ಬೋದು ನೀವು. ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯಿತಾ. ಥ್ಯಾಂಕ್ ಯು.